ಇನ್ನು ಕಾವೇರಿ ನೀರಿನ ಉಳಿವಿಗಾಗಿ ಹೋರಾಟ, ತಮಿಳುನಾಡಿನ ಖ್ಯಾತೆ ವಿರುದ್ಧವಾಗಿ ಕಿಚ್ಚು. ಇದೇ ಕಿಚ್ಚು ಧಗಧಗಿಸ್ತಾ ಇರುವಂತಹ ಹೊತ್ತಲ್ಲೇ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು ಕೂಡ. ಆದರೆ ಮಳೆರಾಯನ ಕೃಪೆಯಿಂದಾಗಿ ರಾಜ್ಯದ ಕೆಲವೆಡೆ ಉತ್ತಮವಾಗಿ ಮಳೆ ಆಗ್ತಾ ಇದ್ದು KRS ಸೇರಿದಾಗೆ ಕೆಲ ಡ್ಯಾಮ್ಗಳು ಚೆನ್ನಾಗಿ ತುಂಬ್ತಾ ಇವೆ. ಹೀಗಾಗಿ ಸಹಜವಾಗಿ ಈ ತಮಿಳುನಾಡಿನ ವಿರುದ್ಧದ ಕಿಚ್ಚು ಅಥವಾ ಈ ಬಂದ್ ವಿಚಾರವಾಗಿ ತಣ್ಣೀರು ಬಿತ್ತು ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ. ಇಷ್ಟಾದರೂ ಕೂಡ ವಾಟಾಳ್ ನಾಗರಾಜ್ ಹಾಗೆ ಕೆಲ ಸಂಘಟನೆಗಳು ಇಲ್ಲ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿದಿದ್ದಾರೆ. ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಕೂಡ. ಹಾಗಾದ್ರೆ ನಾಡ್ದು 13ನೇ ತಾರೀಕು ಬಂದ್ ನಿಜಕ್ಕೂ ನಡೆಯುತ್ತಾ? ಏನ್ ಕತೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕರ್ನಾಟಕ ಬಂದ್. ಗುರುವಾರ ಕರ್ನಾಟಕ ಬಂದ್ಗೆ ನಿರ್ಧಾರ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಡೌಟು. ಕಾವೇರಿ ಕಿಚ್ಚು ಧಗಧಗಿಸಿತ್ತು. ಭೀಕರ ಬರಗಾಲದ ಹೊತ್ತಲ್ಲಿ ತಮಿಳುನಾಡು ಖ್ಯಾತೆ ತೆಗೆದಿತ್ತು. ಅದೇ ಖ್ಯಾತೆ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ವು. ವಿಷಯ ಏನು ಅಂದ್ರೆ, ನಿರಂತರ ಮಳೆಯಿಂದ ಮೈಸೂರಿನ ಕಬಿನಿ ಡ್ಯಾಮ್ ತುಂಬಿದ್ದು ತಮಿಳುನಾಡಿಗೆ ಸಾಕಷ್ಟು ನೀರು ಹರಿದು ಹೋಗಿದೆ. ಪ್ರಾಧಿಕಾರ ಹೇಳಿದ್ದಕ್ಕಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹರಿದಿದೆ. ಹೀಗಾಗಿ ಹೋರಾಟದ ಬಿಸಿ ತಣ್ಣಗಾಗಿದೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಬಂದ್ಗೆ 3 ದಿನ ಬಾಕಿ ಉಳಿದಿರುವಂತೆ ಇವತ್ತು ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳ ಸಭೆ ನಡೆಸಿದ ಕನ್ನಡ ಸೇನೆ ಬಂದ್ ಆಚರಣೆ ಮಾಡೇ ಮಾಡ್ತೀವಿ, ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಅಂದ್ರು. ಇನ್ನು ಕಾವೇರಿ ಹಿತರಕ್ಷಣಾ ಸಮಿತಿ ಮತ್ತೊಂದು ಸಭೆ ನಡೆಸಿ ಬಂದ್ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ. ಅತ್ತಿಬೆಲೆ ಗಡಿಯಲ್ಲಿ ವಾಟಾಳ್ ಮೇಕೆದಾಟು ಹೋರಾಟ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧಿಸುತ್ತಿರೋದನ್ನ ಖಂಡಿಸಿ ವಾಟಾಳ್ ನಾಗರಾಜ್ ಇಂದು ಅತ್ತಿಬೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಹೆದ್ದಾರಿ ತಡೆ ನಡೆಸುತ್ತಿದ್ದಂತೆ ಪೊಲೀಸರು ವಾಟಾಳ್ ಸೇರಿದಂತೆ ಕನ್ನಡ ಸಂಘಟನೆಯವರನ್ನ ವಶಕ್ಕೆ ಪಡೆದರು. ಇದೇ ವೇಳೆ ಮಾತನಾಡಿದ ವಾಟಾಳ್, ಆಗಸ್ಟ್ 13ರಂದು ಬಂದ್ ಇರುತ್ತೆ, 2000 ಸಂಘಟನೆಗಳು ಬೆಂಬಲ ನೀಡಿವೆ ಅಂದ್ರು. ಸಂಪೂರ್ಣ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ಇಡೀ ರಾಜ್ಯ ಸಜ್ಜಾಗಿದೆ, ನಿಲ್ಬೇಕು. ಈಗಾಗಲೇ 2,500ಕ್ಕೂ ಮೇಲೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ನೀಡಿದ್ದಾರೆ. ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳ ಹಿಂದೇಟು. ಬಂದ್ಗೆ ಕರೆ ನೀಡೋ ದಿನ ಇದ್ದ ಕಿಚ್ಚು ಇವತ್ತಿಲ್ಲ. ಮಳೆಯಿಂದಾಗಿ ಹೋರಾಟ ತಣ್ಣಗಾಗಿದೆ. KRSನಿಂದ ತಮಿಳುನಾಡಿಗೆ ಈವರೆಗೂ ನೀರು ಹರಿದಿಲ್ಲ. ಹೀಗಾಗಿ ಸದ್ಯಕ್ಕೆ ಬಂದ್ ಬೇಡ ಅಂತ ಕೆಲವು ಸಂಘಟನೆಗಳು ಹೇಳ್ತಿವೆ. ವಾಟಾಳ್ ಜೊತೆ ಇರ್ತಿದ್ದ ಸಾರಾ ಗೋವಿಂದು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಕರವೇ ನಾರಾಯಣಗೌಡ ಕೂಡ ಬಂದ್ನಿಂದ ದೂರ ಉಳಿದಿದ್ದಾರೆ. ಪ್ರವೀಣ್ ಶೆಟ್ಟಿ ಕೂಡ ಹಿಂದೆ ಸರಿಯೋ ಸಾಧ್ಯತೆ ಇದೆ. ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನ ನಾಳೆ ಅಥವಾ ನಾಡ್ದು ನಾವು ಸಭೆ ಕರೆದು, ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಾಡಿದ ಬೆಳಿಗ್ಗೆ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ತಮಿಳುನಾಡು ಸಿಎಂ ವಿಜಯ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಅರ್ಜಿ ವಿಚಾರಣೆಗೆ ಸಮ್ಮತಿಸಿರೋ ಸುಪ್ರೀಂ ಆಗಸ್ಟ್ 13ರಂದೇ ವಿಚಾರಣೆ ನಡೆಸಲಿದೆ. ಆನೇಕಲ್ನಿಂದ ರಾಮು, ಮಂಡ್ಯದಿಂದ ದಿಲೀಪ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.